ಇವತ್ತು ನಮ್ಮ ಜನ್ ಎತ್ಕೊಂಡು ರೈಡ್ ಸ್ಟಾರ್ಟ್ ಮಾಡ್ತಾಯಿದ್ವಿ. ಎಲ್ಲಿಗೆ ಅಂತ ಹೇಳ್ತಾರೆ ಮೇಡಮ್ ಅವರು. ಚೆನ್ನಂತೂ ಫುಲ್ ಮಸ್ತಾಗಿ ರೆಡಿಯಾಗಿದೆ, ಫುಲ್ ಪ್ಯಾಕ್ ಪಾಕೆಟ್ ರಾಕೆಟಲ್ಲಿ ನಮ್ಮ ರೈಡು. ಏನು ಹೇಳ್ತೀರಾ ಮೇಡಮ್? ಏನು ಹೇಳೋದು, ಪಾಕೆಟ್ ರಾಕೆಟಲ್ಲಿ ರೈಡ್ ಹೋಗ್ತಾ ಇದ್ದೀರಾ, ಏನಂತೀರಾ? ಏನಲ್ಲಿ ರೈಡ್ ಹೋಗ್ತಾ ಇದೀವಿ? ಪಾಕೆಟ್ ರಾಕೆಟ್. ಏನು ಮಾತಾಡ್ತಿರಪ್ಪ? ಕಾರ್ ಹೆಸ್ರಮ್ಮ? ಓ, ಅದು ಗೊತ್ತಿಲ್ಲ ನೋಡಿ ನನಗೆ. ಹೇಳಿ ಹೇಳಿ ಮೇಡಮ್, ಹೆಂಗಿದೆ ಜನ್ ರೈಡು? ಚೆನ್ನಾಗಿದೆ, ಮಳೆ ಬರ್ಬೇಕು ಇವಾಗ, ಎಲ್ಲಿ ಬಟ್ ವೆದರ್ ಚೆನ್ನಾಗಿದೆ ಅಲ್ಲ? ವೆದರ್ ಚೆನ್ನಾಗಿದೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಹೇಳಿಲ್ವಾ ನೀವು? ಎಷ್ಟು ಸ್ಪೀಡಲ್ಲಿ ಹೋಗಬೇಕು ಈ ಥರ ರೋಡಲ್ಲೆಲ್ಲ ಅಂತ ಹೇಳ್ಕೊಟ್ಟಿದ್ದೀನಿ, ತುಂಬ ಸಲ ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ಮತ್ತೆ ಇದೇ ಥರ ಮಾಡ್ತಾರೆ. ಯಾವ ಥರ? ಜೋರಾಗಿ ಹೋಗೋದು, ಆ ಎದುರುಗಡೆ ಬರೋರಿಗೆ ಒಂದು ಕ್ಷಣ ಜಲ್ ಅನ್ಬೇಕು, ಹಂಗೆ ಜೋರಾಗಿ ಏನು ಹೋಗಲ್ಲಪ್ಪ. ಹೈವೇ ಬಂದಾಗ ಹೆಂಗೆ ಓಡಿಸ್ಬೇಕು ಅನ್ನೋದೆಲ್ಲ ಹೇಳ್ಕೊಟ್ಟಿದ್ದೀನಿ ತಾನೆ? ಹ್ಞೂ ಮೇಡಮ್, ಹೇಳ್ಕೊಟ್ಟಿರ್ತೀನಿ ಎಲ್ಲ ಆಲ್ಮೋಸ್ಟ್. ತಿಂಡಿ ತಿನ್ನೋಣ, ಆಮೇಲೆ ಎಲ್ಲಿ ಕೊಡಿಸ್ತೀರಾ ತಿಂಡಿ? ಯಪ್ಪ ಇವತ್ತೆಲ್ಲಾದ್ರೂ ನಾರ್ಮಲ್ ಹೋಟೆಲಲ್ಲಿ ತಿನ್ನೋಣ. ಇಲ್ಲ, ನಂಗೆ ಧ್ರುವ ಥರಲ್ಲೇ ಬೇಕು. ಒಂದು ತಿಂಡಿಯಾಗಿ ನಾವು ಇವಾಗ ಹೋಗ್ತಾ ಇದ್ದೀವಿ. ಏನು ತಿಂಡಿ ಮಾಡಿದ್ವಿ ಅಂತ ಹೇಳಿ? ನಾವು ಒಂದು ಸಿಂಗಲ್ ಇಡ್ಲಿ, 2 ಮಸಾಲೆ ವಡೆ, ಅರ್ಧ ರೈಸಲ್ಲಿ ಅರ್ಧ ರೈಸ್ ಕಿತ್ಕೊಂಡ್ಬಿಟ್ಲು. ಇಲ್ಲ, ಏನಿಗೆ ಇಷ್ಟೇ ಒಂದು ತುತ್ತು ಹಾಕಿರೋದಷ್ಟೇ, ಅರ್ಧ ರೈಸ್ ಕಿತ್ಕೊಂಡ್ಬಿಟ್ರು. ನನಗೆ ಅರ್ಧ ಹೊಟ್ಟೆ ಆಗಿದೆ. ಜಸ್ಟ್ ತಿಂಡಿ ಆಯಿತು ನಮ್ಮದು. ಇಡ್ಲಿ, ವಡೆ, ಅದೆಂತ ಪಲಾವ, ಮೆಂತ್ಯ ಬಾತ್, ಇದಿಷ್ಟು ತಿಂದು ಹೋಗ್ತಾ ಇದ್ದೀವಿ. 2 ಇಡ್ಲಿ, 4 ವಡೆ, 1 ಮೆಂತ್ಯ ಬಾತ್, 1 ವಾಟರ್ ಬಾಟಲ್, ಇಷ್ಟು ಸೇರಿ ಬರೀ 120 ಅಷ್ಟೇ ಅಲ್ಲ? ಇವರು ಹೇಳ್ತಾ ಇದ್ರು ಧ್ರುವ ತಾರೆಯಲ್ಲಿ ತಿಂಡಿ ಕೊಡ್ಸು ಅಂತ, ನಾನೇ ಬೇಡ ಅಂತ ಇಲ್ಲೇ ತಿನ್ನಿಸ್ದೆ. ನಾನು ಕೊಡಿಸಿದ್ನಲ್ಲಮ್ಮ ಲಾಸ್ಟ್ ಟೈಮು, ನೀವೆಲ್ಲಿ ಕೊಡಿಸ್ತೀರಾ? ನಾವು ಕೊಡಿಸ್ತೀವಿ, ನೀವು ಕೊಡಿಸಲ್ಲ. ಅದಕ್ಕೆ ನಿಮ್ಗೆ ಹಂಗೆ ಅನ್ಸುತ್ತೆ. ನಿಮಗೆ ಈ ಕಾರ್ ಇಷ್ಟನಾ, ಆ ಕಾರ್ ಇಷ್ಟನಾ? ಎರಡೂ ಇಷ್ಟ, ಎರಡು ತುಂಬ ಇಷ್ಟ. ಒಂದೇ ಯಾವ್ದಾದ್ರು ಒಂದು ಫೇವ್ರೇಟ್ ಅಂತ ಇರುತ್ತಲ್ಲ, ಯಾವ್ದು ಇಷ್ಟ? ಎರಡು ತುಂಬ ಇಷ್ಟ. ಅದಕ್ಕೆ ಇವ್ರ ಹತ್ರ ಮಾತಾಡ್ಸ್ಲೇಬಾರ್ದು, ಬರೀ ಇಂಥವೇ. ನಾ ಮಾತಾಡ್ಸಲ್ಲ ಬಿಡಿ ನಿಮ್ಗೆ. ಒಬ್ಳೆ ಮಾತಾಡ್ತೀಯ ಮೆಂಟ್ಲು ಥರ? ಹೌದು. ಹೇಳಿ, ನೀವೇ ಮಾತಾಡಿ. ನಾನೊಂದು ಹಾಡು ಹೇಳ್ತೀನಿ. ದಯವಿಟ್ಟು ಬೇಡ, ನಾನೇ ಮಾತಾಡ್ತೀನಿ. ಮಾತಾಡಿ. ಮಳೆ ಬರ್ತಾ ಇಲ್ವಲ್ಲಮ್ಮ? ಇನ್ನ ಬರುತ್ತೆ, ಫುಲ್ ಮೋಡ ಇದೆ ಅಲ್ಲ, ಇನ್ನೇನು. ನಾವಿವಾಗ ಆನ್ ದಿ ವೇ ಇದ್ದೀವಿ, ಬಟ್ ಸ್ವಲ್ಪ ಬ್ರೇಕ್ ಕೊಡೋಣ ಅಂತ ಇಲ್ಲಿ ನಿಲ್ಸಿದ್ವಿ. ಸ್ವಲ್ಪ ಚೆನ್ನಾಗಿದೆ ಅಂತ ಎಲ್ಲ ಹೋಗೋರು ಬರೋರೆಲ್ಲ ನೋಡ್ಕೊಂಡು ಹೋಗ್ತಾರೆ. ಇನ್ನೊಂದು ಚೇರ್ ಯಾರಿಗೆ? ನಮ್ಮ ಹೆಂಗಸರಿಗೆ. ಎಷ್ಟು ಜನ ಹೋಗ್ತಾ ಇದ್ದಾರೆ ಅಂದರೆ, ಎಷ್ಟು ಗಾಡಿಗಳು ಹೋಗ್ತಾ ಇದೆ. ನೀವೊಬ್ಬರು ಹೋಗ್ಬೇಕಾ ಮೇಡಮ್? ಬೇರೆಯವ್ರು ಹೋಗೋದು ಬೇಡ? ಹಂಗಲ್ಲ, ಹೋಗ್ಲಿ ಎಲ್ಲರೂ. ನಾನೊಬ್ಬಳೇ ಅಲ್ಲ, ಎಲ್ಲರೂ ಅದೇ ಅನ್ಕೋತಾ ಇರ್ತಾನೆ, ನಾವು ಹೋದಾಗ ಯಾರು ಇರೋದು ಬೇಡ ಜನ ಅಂತ. ಏನೋ ಪೊಸೆಸಿವ್ನೆಸ್ ಎಲ್ಲರಿಗೂ ನೇಚರ್ ಮೇಲೆ. ಯಾರೋ ಮಾತಾಡಿಸ್ತಾ ಇದ್ದಾರೆ ಅವರಿಗೆ. ಹಾಯ್, ಆರಾಮಿದ್ದೀನಿ, ನೀವು? ಹಾಯ್ ಬ್ರೋ. ಹೋಗಿ ಎಲ್ರೂ ಹೆಸರು ಬ್ರಾ? ವರುಣ್ ಅಂತ. ನೀವು ಬ್ರಾ? ಪುನೀತ್. ಎಲ್ಲ ಬೆಂಗಳೂರೇನಾ? ಚೇರ್ ಫೋಲ್ಡ್ ಮಾಡಿ ನೀಟಾಗಿ ಮಾಡಬೇಕಲ್ಲಿ, ನೀಟಾಗಿ. ಹೆಂಗೆ ಬೀಳ್ತಾವ ಗೊತ್ತಾವದೇ ನಿಂಗೆ? ನೀಟಾಗಿ ಇಡ್ಬೇಕು ಎಲ್ಲಿ. ಮಗು ಮ್ಯಾಗಿ ಏನ ತೊಗೊಳ್ಬೇಕಣೆ? ನೀವು ಮಾಡೋ ಮ್ಯಾಗಿ ತಿನ್ನಕ್ಕಂತೂ ಆಗಲ್ಲ, ಮಾಡಿ ವೇಸ್ಟ್ ಮಾಡಿಬಿಡಿ. ತಿಂತ್ಯಾವದೇ ನೀನು, ಜಾಸ್ತಿ ಮಾತಾಡ್ತಾ ಇದೆಯಾ? ಎಲ್ಲರೂ ಮ್ಯಾಗಿನ ಒಂಥರ ಸೂಪಿ ಸ್ವಲ್ಪ ಜ್ಯೂಸಿಯಾಗಿ ಮಾಡಿದ್ರೆ, ಇವರು ಶಾವಿಗೆ ಉಪ್ಪಿಟ್ಟು ಥರ ಮಾಡ್ತಾರೆ. ಇನ್ನೇನು ನಾವು ಬಂದಿದ್ದೀವಿ, 500 ಮೀಟರ್ಸ್ ಇದೆ ಸ್ಟೇಗೆ. ಬಟ್ ಅದಕ್ಕೂ ಮುಂಚೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇಲ್ಲಿ.
ಸಖತ್ತಾಗಿದೆ. ಏನಂತೀರಾ ಇಂಥ ಜಾಗಕ್ಕೆ ಕರ್ಕೊಂಬಂದಿದ್ದಕ್ಕೆ? ನಾನು ತಾನೇ ಕರ್ಕೊಂಬಂದಿದ್ದೀನಿ. ನೋ ರೆಸ್ಪಾನ್ಸ್, ರೆಸ್ಪೆಕ್ಟೇ ಇಲ್ಲ. ಆ್ಯಕ್ಚುಲಿ ನಮ್ಮ ಸ್ಟೇ ಇನ್ನೂ ಒಂದು 400 ಮೀಟರ್ಸ್ ಅಷ್ಟೇ ಇರೋದು. ಬಟ್ ಅದಕ್ಕಿಂತ ಮುಂಚೆ ಈ ಒಂದು ಬ್ಯೂಟಿಫುಲ್ ವ್ಯೂ ನೋಡಿ ನಮಗೆ ಖುಷಿ ಆಯ್ತು, ಅದಕ್ಕೆ ನಿಲ್ಲಿಸಿದ್ದೀವಿ. ನಿಮಗೂ ತೋರಿಸ್ತೀನಿ ರೀ. ನೋಡಿ ಅಲ್ಲಿ ಇದರಲ್ಲಿ ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ, ಬಟ್ ರಿಯಲಾಗಿ ನೋಡೋಕ್ಕಂತೂ ಸೂಪರಾಗಿದೆ. ಫುಲ್ ಈ ರೋಡಲ್ಲಿ ಹೋಗ್ಬೇಕು ಇವಾಗ ಡೌನಲ್ಲಿ. ಹೋಗಲ್ವಾ? ರಿಸ್ಕ್ ತಗೋಬೇಡಿ, ಆಗಿಲ್ಲ ಅಂದರೆ ಇಲ್ಲೇ ಇಟ್ಟು ಹೋಗೋಣ. ಇದೆ ತನ್ನ ಮಾತ್ರ ಬಂತಲ್ಲ, ಇದು ಎಂಟ್ರೆನ್ಸ್. ಪಾರ್ಕಿಂಗ್ ಅನಿಸುತ್ತೆ. ಹಾಗೆ ಮಸ್ತ್ ಐತಲ್ಲೇ ಪಾರ್ಕಿಂಗ್ ಇಲ್ಲೇ. ಜಸ್ಟ್ ನಾವು ಸ್ಟೇಗೆ ರೀಚ್ ಆದ್ವಿ. ನೋಡಿ ಎಷ್ಟು ಇದು ಕೂಡ ತುಂಬ ಚೆನ್ನಾಗಿದೆ ಸ್ಟೇ. ನಮಗೆ ಕೊಟ್ಟಿರುವಂಥ ರೂಮ್ ಸಾರಾ ಅಂತ. ಸೊ ನಮಗೆ ಒಂದು ವೆಲ್ಕಮ್ ವೆಲ್ಕಮ್ ಲೆಟರ್ ಬರೆದಿದ್ದಾರೆ. ಎಷ್ಟು ಚೆನ್ನಾಗಿ ಬರೆದಿದ್ದಾರಲ್ಲ. ಏನೋ ಒಂಥರ ಎಷ್ಟು ನ್ಯಾಚುರಲ್ ಆಗಿದೆ ನೋಡಿದ್ದು. ಇಲ್ಲಿ ಕುತ್ಕೊಳ್ಳಿಕ್ಕೆ 2 ಚೇರ್ ಇಟ್ಟಿದ್ದಾರೆ ಹೊರಗಡೆ. ಒಳಗಡೆ ಬನ್ನಿ ತೋರಿಸ್ತೀನಿ. ಇದು ಫಸ್ಟ್ ಒಂದು ಮಿನಿ ಹಾಲ್ ಥರ ಇದೆ. ಇದು ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ. ಇದು ಒಂದು ಮಿನಿ ಹಾಲ್. ಇಲ್ಲೊಂದು ಚಿಕ್ಕ ಸೋಫಾ ಹಾಕಿದ್ದಾರೆ. ಆಮೇಲೆ ಇಲ್ಲಿ ನಮ್ಮ ಲೆಟರ್ ಇಟ್ಟಿದ್ರು. ವಾಟರ್ ಬಾಟಲ್. ಇದು ಯಾವುದು? ಏನಿದು? ಓಕೆ. ಇಲ್ಲಿ ಇದು ಕಾನ್ಸೆಪ್ಟ್ ಹೇಗೆ ಅಂದರೆ ನೋ ಪ್ಲಾಸ್ಟಿಕ್. ಇದೆಲ್ಲ ಫುಲ್ ನೆಲ ತಂಪಿದೆ ಅಲ್ಲ. ಇಲ್ಲಿಂದ ಹೋದರೆ ರೂಮ್ ಇದೆ. ರೂಮ್ ಈ ಥರ ಇದೆ ನಿಮಗೆ. ಇಲ್ಲೊಂದು ವಿಂಡೋ ಕೊಟ್ಟಿದ್ದಾರೆ. ಓಪನ್ ಮಾಡೋಣ ಇರಿ. ಇಲ್ಲಿಂದ ಆಚೆಗಡೆ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಮಿರರ್, ಇಲ್ಲಿ ಬಟ್ಟೆ ಇಟ್ಕೊಳ್ಳೋಕ್ಕೆ. ಇಲ್ಲಿ ಯಾವುದೇ ಥರ ಅಂತ ಒಂದು ಏನು ಪ್ಲಾಸ್ಟಿಕ್ ಐಟಮ್ಸ್ನ ಯಾವುದೂ ಯೂಸ್ ಮಾಡಿಲ್ಲ. ಇದು ವಾಶ್ರೂಮಿಂದ ಹೀಗೆ ಹೋದರೆ ನಿಮಗೆ ಇಲ್ಲೊಂದು ಓಪನ್ ಸ್ಪೇಸ್ ಸಿಗುತ್ತೆ. ಇಲ್ಲೆಲ್ಲ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅಂತ. ಫೈರ್ ಕ್ಯಾಂಪ್ ಆ ಥರ ಇರ್ಬೋದು ಅಂತ ಗೆಸ್. ನಂದು ಗೊತ್ತಿಲ್ಲ, ಯಾಕಂದರೆ ಅದು ಒಲೆ ಥರ ಕಾಣಿಸ್ತಾ ಇದೆ ಹಾಗೆ. ಸೊ ಇಲ್ಲೆಲ್ಲ ಫುಲ್ಲು ವುಡನ್ದು ಚೇರ್ ಆ್ಯಂಡ್ ಟೇಬಲ್ಸ್ ಇಟ್ಟಿದ್ದಾರೆ. ಈ ಕಡೆಯಿಂದ ಇಲ್ಲೂ ಕೂಡ ವ್ಯೂ ತುಂಬ ಚೆನ್ನಾಗಿದೆ. ಬಟ್ ಮಳೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡೋಣ. ಇಲ್ಲಿ ನಿಮಗೆ ಓಪನ್ ಶವರ್ ಸಿಗುತ್ತೆ. ಇಲ್ಲಿ ಎಂಟ್ರಿ ಆದರೆ ಇದು ಓಪನ್ ಶವರ್. ಇಲ್ಲಿ ಓಪನ್ ಬಾತ್ರೂಮ್ ನಿಮಗೆ. ಇನ್ನೊಂದು ನಾನು ಈ ಸ್ಟೇಯಲ್ಲಿ ನೋಡಿದ್ದೀನಿ ಓಪನ್ ಶವರ್ ಇದೆ, ಆಚೆ ಬಯಲಲ್ಲಿದೆ ಅದು. ನಾನು ಅಲ್ಲಿ ಹೋದಾಗ ತೋರಿಸ್ತೀನಿ ನಿಮಗೆ. ಫುಲ್ ಓಪನ್ ಆಗಿದೆ. ನಾನು ಅದು ನೋಡಿನೇ ಆ್ಯಕ್ಚುಲಿ ಏನೋ ತುಂಬ ಯುನೀಕ್ ಆಗಿದೆ ಅಂತ ಅಂದ್ಕೊಂಡಿದ್ದೆ. ನೋಡಿ ಇಲ್ಲಿ ಈ ಥರ ತುಂಬ ಕಾಟೇಜಸ್ ಇದೆ. ಮಡ್ ಕಾಟೇಜಸ್ ಅಂತ ಇದೆಲ್ಲ. ಮಡ್ ಕಾಟೇಜಸ್ ಒಂದೊಂದಕ್ಕೊಂದು ಹೆಸರಿದೆ. ಅನ್ಯ, ಇಲ್ಲಿ ಸಾರಾ, ಈ ಥರ ಒಂದು ನೇಮ್ಸ್ ಇದೆ ಇಲ್ಲಿ ಒಂದೊಂದಕ್ಕೂ. ಫುಲ್ ಗ್ರೀನರಿ ತುಂಬ ಚೆನ್ನಾಗಿದೆ. ಅಲ್ಲೊಂದು ದನ ಮೇಯ್ತಾ ಇದೆ, ನಿಮಗೆ ಕಾಣಿಸ್ತಾ ಇದೆನೋ ಇಲ್ಲೋ ಗೊತ್ತಿಲ್ಲ. ಸೈಕಲ್ಸ್ ಇಟ್ಟಿದ್ದಾರೆ. ಸೊ ನಾವು ಸೈಕಲ್ ಕೂಡ ಓಡಿಸ್ಬೋದು ಈ ಪಾತಲ್ಲಿ. ಹಾಗೆ ಅಲ್ಲೊಂದು ಕಡೆ ವಾಟರ್ ಫ್ಲೋ ಆಗ್ತಾಯಿದೆ, ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ವಾಟರ್ ಫ್ಲೋ ಆಗ್ತಾಯಿದೆ. ಆ ಕಡೆಯಿಂದ ಬರ್ತಾಯಿದೆ ಅದು. ಆಮೇಲೆ ಬರೋಣ ಇಲ್ಲೊಂದು ಕಂಪ್ಲೀಟಾಗಿ. ಹಾಂ, ನಾನು ಇದು ನೋಡಿದ್ದೆ, ನನಗಿದೆ ಇಷ್ಟ ಆಗಿದ್ದು ತುಂಬ. ಇಲ್ಲಿ ತೋರಿಸ್ತೀನಿ ನಿಮಗೆ. ಹೊರಾಂಗಣ ಸ್ನಾನ, ಔಟ್ಡೋರ್ ಶವರ್. ಇಲ್ಲಿ ಓಪನ್ ಶವರ್. ಇದು ಆನ್ ಮಾಡ್ತೀನಿ ನಾಬ್, ನೋಡೋಣ ನೀರು ಬರುತ್ತೋ ಇಲ್ವೋ ಗೊತ್ತಿಲ್ಲ. ಬಂತು. ನಾವಿವಾಗ
ಊಟಕ್ಕೆ ಬಂದ್ವಿ. ಸೊ ಊಟ ಮುಗಿಸ್ಕೊಂಡು ರೂಮಿಗೆ ಹೋಗಬೇಕು. ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿಂದನೇ ನಿಮಗೆ ಈ ವ್ಯೂ ಕಾಣುತ್ತೆ ಊಟಕ್ಕೆ ಕೂತ್ಕೊಂಡ್ರೆ. ಈ ವಾಟರ್ ಬಾಟ್ಲ್ ಕೂಡ ನೋಡಿ ನಿಮಗೆ ಎಷ್ಟು ಯುನೀಕಾಗಿ ಮಾಡಿದ್ದಾರೆ. ಇದರ ಕ್ಯಾಪ್ ನೋಡಿ, ಇದು ಕೂಡ ಉಡಂದೆ ಆ್ಯಕ್ಚುಲಿ. ಲೋಟ ಅಲ್ಲ. ಬನ್ನಿ ಹ್ಯಾಂಡ್ ವಾಶ್ ಮಾಡ್ಕೊಂಬರೋಣ. ಸೊ ಇಲ್ಲಿ ಹ್ಯಾಂಡ್ ವಾಶ್, ಇದು ಕೂಡ ಎಷ್ಟು ವಿಂಟೇಜ್ ಸ್ಟೈಲಲ್ಲಿದೆ. ಓ, ಇದು ಹೀಗೆ ಹಿಂದೆ ತಳ್ಳಿದ್ರೆ ನೀರು ಬರುತ್ತೆ. ನಾನು ನಿಮಗೆ ತೋರಿಸ್ಲಿಲ್ಲ, ಬಡಿಸ್ಕೊಂಡು ಬಂದಮೇಲೆ ತಿನ್ನೋಕ್ಕೆ ಶುರು ಮಾಡಿಬಿಟ್ಟೆ. ಬಿರಿಯಾನಿ ಇದೆ, ಚಿಕನ್ ಮಸಾಲ ಇದೆ, ಆ್ಯಂಡ್ ಬಂಗುಡೆ ರವಾ ಫ್ರೈ ಇದೆ ಆ್ಯಂಡ್ ಕಾರ್ನ್, ಅಕ್ಕಿ ಪಾಯಸ, ಆಮೇಲೆ ಚಿಕನ್, ಇಲ್ಲಿ ಬಿಸಿನೀರು. ನಮ್ದು ಅವಾಗಲೇ ಊಟ ಆಯಿತು. ಇಲ್ಲಿ ಹೇಗೆ ಅಂದರೆ ಇವಾಗಷ್ಟೇ ಜಸ್ಟ್ ಮಳೆ ಬಂದು ಹೋಗಿದೆ, ಸ್ವಲ್ಪ ಜೋರಾಗೇ ಬಂತು ಮಳೆ. ಇವಾಗ ಆಲ್ರೆಡಿ ಮತ್ತೆ ಬಿಸಿಲು ಬಂದಿದೆ. ಒಂಥರ ಚೆನ್ನಾಗಿದೆ. ನಾವು ಸುಮ್ಮನೆ ಇಲ್ಲಿ ಬಂದು ಈ ಉಯ್ಯಾಲೆ ಮೇಲೆ ಕೂತ್ಕೊಂಡಿದ್ವಿ, ಚೆನ್ನಾಗಿತ್ತು ಒಂಥರ. ಇವಾಗ ನೋಡಿ ಬೆಟ್ಟ ಕ್ಲಿಯರಾಗಿ ಕಾಣಿಸ್ತಾ ಇದೆ, ಎಲ್ಲ ಮೋಡ ಸರಿದು ಬಿಟ್ಟಿದೆ, ಬಿಸಿಲು ಬಂತಲ್ವ. ಸೊ ಹಾಗೆ ಫುಲ್ ಬಿಸಿಲು ಬಂದೋಯ್ತು. ಇವಾಗಷ್ಟೇ ಎಷ್ಟು ಮೋಡ ಇತ್ತು. ಇಲ್ಲಿ ನೋಡಿ ಏನು ಮಾಡ್ತಾಯಿದ್ದಾರೆ. ನಿನ್ನ ನಗೆಯಲಿ ಕೇಳಬಲ್ಲೆ. ಅಯ್ಯೋ, ಬಂದು ತಪ್ಪು ಮಾಡಿದೆ ಇಲ್ಲಿ ನಾನು. ಇಟ್ಸ್ ಓಕೆ. ಹಾಯ್, ಇವಾಗ ನಾವು ಮಲ್ಕೊಂಡು ಎದ್ದು ಆ್ಯಕ್ಚುಲಿ ಸೈಕ್ಲಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲೊಂದು ಓಪನ್ ಗ್ರಾಸ್ ಲ್ಯಾಂಡ್ ಥರ ಇತ್ತು, ಸೊ ಗ್ರಾಸ್ ಏರಿಯಾ ಇತ್ತು, ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಕ್ರಿಕೆಟ್ ಆಡ್ತಾಯಿದ್ದಾರೆ. ಸೊ ಅದಕ್ಕೆ ಇಲ್ಲೇ ಕಾಫಿ ಕುಡಿದು ಫುಲ್ ಇವಾಗಲೂ ಮಂಜು ತುಂಬಿಕೊಂಡಿದೆ, ಮಳೆ ಬರ್ತಾಯಿದೆ ಅವಾಗವಾಗ. ಬನ್ನಿ ಕಾಫಿ ಕುಡಿಯೋಣ. ಆದರೆ ರೂಮಲ್ಲಿ ಇದ್ದರೂ ಕೂಡ ನಿಮಗೆ ನೆಟ್ವರ್ಕ್ ಸಿಗೋಲ್ಲ, ಝೀರೋ ನೆಟ್ವರ್ಕ್ ಇಲ್ಲಿ. ಬರೀ ನಿಮಗೆ ಇಲ್ಲಿ ಏನು ಡೈನಿಂಗ್ ಏರಿಯಾ ಹತ್ರ ಬಂದರೆ ಮಾತ್ರ ವೈಫೈ ಕನೆಕ್ಟ್ ಆಗುತ್ತೆ. ಕಾಫಿ ಕುಡಿಯೋಣ. ಇದೇನು ಕಾಫಿ, ಇದು ಹಾಟ್ ವಾಟರ್, ಇದು ಟೀ. ಅಂದರೆ ಇದು ಅವಲಕ್ಕಿ, ಬಟ್ ನಂಗೆ ಬೇಡ, ನಂಗೆ ಕಾಫಿ ಸಾಕು. ತಗೊಳ್ಳಿ, ಕಾಫಿ ಹಾಕ್ಕೊಳ್ಳಿ. ನೋಡಿ, ಇವ್ರ ಫೋಟೋ ತೆಗಿಯೋಕ್ಕೆ ನನ್ನ ಕಾಲು ತೆಗಿಬೇಕು ಫ್ರೇಮಲ್ಲಿ, ನನ್ನ ಮೊಬೈಲ್ ತೆಗಿಬೇಕು. ಏನು ನಮಗೆ ಬೆಲೆನೇ ಇಲ್ಲ. ಇಲ್ಲೆಲ್ಲ ಅಂತೂ ಸಿಕ್ಕಾಪಟ್ಟೆ ಮೋಡ ತುಂಬಿಕೊಂಡಿದೆ. ಈ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗಲ್ಲ. ಸೊ ಬನ್ನಿ, ಫೈರ್ ಕ್ಯಾಂಪ್ ಹಾಕಿದ್ದಾರೆ, ನೋಡೋಣ. ನೈಸ್. ಇವರು ಆಧ್ಯಾತ್ಮಿಕ ಚಿಂತನೆ ಮಾಡ್ತಾ ಕೂತ್ಕೊಂಡಿದ್ದಾರೆ ಇಲ್ಲಿ. ನಿಜವಾಗ್ಲೂ ಇದೊಂಥರ ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ ಇಷ್ಟೇ ಒಂಥರ ಮನಸ್ಸಿಗೆ ಖುಷಿ ಆಗ್ತಾ ಇದೆ ಅಲ್ಲ. ಆ ಫುಲ್ ಮೋಡ ತುಂಬ್ಕೊತಾ ಇದೆ, ಅವಾಗವಾಗ ಮತ್ತೆ ಎಲ್ಲ ಕ್ಲಿಯರ್ ಆಗುತ್ತೆ, ಮಧ್ಯೆ ಮಧ್ಯೆ ತುಂತುರು ಮಳೆ ಬರುತ್ತೆ. ಆಮೇಲೆ ಏನೋ ಒಂಥರ ಚೆನ್ನಾಗಿದೆ. ನಾನು ನಿಮಗೆ ಟೂತ್ ಪೇಸ್ಟ್ ಮತ್ತು ಸೋಪ್ ಬಗ್ಗೆ ತೋರಿಸ್ಬೇಕು ಆ್ಯಕ್ಚುಲಿ ಕೊಟ್ಟರು, ಬಟ್ ಇವಾಗ ಕತ್ಲಾಗಿದೆ, ನೋಡ್ತೀನಿ, ಬೆಳಗ್ಗೆ ತೋರಿಸ್ತೀನಿ ನಿಮಗೆ. ನನ್ನ ಕಾಂಬಿನೇಷನೇ ಇಲ್ಲ, ರೆಡ್ಗೆ ಮೇಲೆ ಜಾಕೆಟ್ ಕಾಂಬಿನೇಷನ್ ಬೇರೆ ಬೇಕಾ? ಓಕೆ, ಬಟ್ ಚಳಿ ಆಗ್ತಾ ಇದೆ ನನಗೆ. ಇವಾಗ ಊಟಕ್ಕೆ ಹೋಗೋಣ. ಊಟ ಮಾಡಿ ಬಂದು ನಿದ್ದೆ ಮಾಡೋದಷ್ಟೇ ಇವತ್ತು, ಸುಸ್ತಾಗಿದೆ. ಸೊ ಬೆಳಗ್ಗೆ ಎದ್ದು ಎಲ್ಲಿ ಹೋಗೋದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ನಾವು, ನೋಡೋಣ. ಬನ್ನಿ ಊಟಕ್ಕೆ ಹೋಗಿ ಬರೋಣ ಇವಾಗ. ಸಬ್ಬಸಿಗೆ ಸೊಪ್ಪು ಮತ್ತು ಗೋಡಂಬಿ ಎಲ್ಲ ಹಾಕಿ ಮಾಡಿದ್ದಾರೆ. ಟೇಸ್ಟ್ ಏನೋ ಚೆನ್ನಾಗಿದೆ. ಇದು ಎಗ್ ಪೆಪ್ಪರ್, ವೆಜ್ ಸಲಾಡ್, ಅಕ್ಕಿ ರೊಟ್ಟಿ ಮತ್ತು ಚಿಕನ್ದು ಕರಿ ಇದೆ. ಹೇಗಿದೆ ಟೇಸ್ಟು? ನಿಜನಾ? ಇವಾಗ ಊಟ ಮಾಡಿ ಹೋಗಿ ಮಲ್ಕೊಂಡ್ಬಿಡ್ತೀನಿ, ತುಂಬ ಟಯರ್ಡ್ ಆಗಿದೆ.